ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಮ್ಯಾಮ್ ನಮ್ಮ ಸ್ಕಿನ್ ತುಂಬಾ ಡಾರ್ಕ್ ಇದೆ, ನಮ್ಮ ಸ್ಕಿನ್ ತುಂಬಾ ಲೈಟನ್ ಆಗಬೇಕು, ನಾವು ಬೆಳ್ಳಗೆ ಕಾಣಬೇಕು, ಯಾವ್ದಾದ್ರು ಒಂದೊಳ್ಳೆ ಪ್ರಾಡಕ್ಟ್ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ರೀಸೆಂಟಾಗಿ ಕೂಡ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ. ಆ್ಯಂಡ್ ಆಲ್ಸೋ ಸಾಕಷ್ಟು ಅಂದರೆ ಹಿಂದೆ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ಗೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಫೈನಲಿ ನಾನು ಇವತ್ತೊಂದು ಫೇಸ್ ವಾಶ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ತುಂಬ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಹೇಳ್ದಂಗೆ ನಿಮ್ಮ ಸ್ಕಿನ್ ಕೂಡ ಬೆಳ್ಳಗಾಗುತ್ತೆ. ಸೊ ಯಾವುದು ಅದು ಅಂತ ಹೇಳಿದ್ರೆ ಚಾರ್ವೇ ಡಾರ್ಕ್ ಸ್ಪಾಟ್ಸ್ ರಿಮೂವರ್ ಸ್ಕ್ರಬ್ ಜೆಲ್ ಕ್ಲೆನ್ಸರ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಇದೇ ಆ ಒಂದು ಫೇಸ್ ವಾಶ್. ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಬ್ರೈಟನ್ ಕೂಡ ಆಗುತ್ತೆ ಅಂಡ್ ಆಲ್ಸೋ ಲೈಟನ್ ಕೂಡ ಆಗುತ್ತೆ. ಬರೀ ನಿಮ್ಮ ಸ್ಕಿನ್ ಬ್ರೈಟನ್ ಆಗೋದಲ್ಲದೆ ನಾನು ಆಗಲೇ ಹೇಳ್ದಾಗೆ ತುಂಬಾ ನಿಮ್ಮ ಸ್ಕಿನ್ಗೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇತ್ತು ಅಂದರೆ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಆಕ್ನೆ ಮಾರ್ಕ್ಸ್ಗಳಾಗಿರ್ಬೋದು, ಸೊ ಅದಿತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಮತ್ತೆ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಚಿಕ್ಕದಾಗಿ ತೂತಗಳ ತರ ಎಲ್ಲ ಇರುತ್ತೆ ಓಪನ್ ಪೋರ್ಸ್. ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇರುತ್ತೆ. ಆ ಒಂದು ಪೋರ್ಸ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ನೀವು ಎವ್ರಿ ಡೇ ಯೂಸ್ ಮಾಡೋದ್ರಿಂದ. ಅಂಡ್ ಆಲ್ಸೋ ಅದ್ರ ಜೊತೆಗೆ ಡಾರ್ಕ್ ಸರ್ಕಲ್ಸ್, ಇದಂತೂ ಈಗ ಮ್ಯಾಂಡೇಟ್ರಿ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ, ಲೇಟ್ ನೈಟ್ ಸ್ಲೀಪ್ ಆಗಿರ್ಬೋದು ಅಥವಾ ಸ್ಟಡೀಸ್ ಮಾಡ್ತಾ ಇರ್ತೀರಾ, ವರ್ಕ್ ಎಲ್ಲ ಮಾಡ್ತಿರ್ತೀರಾ. ಸೊ ಇದರಿಂದ ತುಂಬಾ ಜನರಿಗೆ ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ, ತುಂಬಾನೇ ಥಿಕ್ನೆಸ್ ಆಗೋ ಕೂಡ ಇರುತ್ತೆ ಅಂಡ್ ಆಲ್ಸೋ ಸ್ವಲ್ಪ ಲೈಟ್ ಆಗೋ ಕೂಡ ಇರುತ್ತೆ. ಸೊ ನೀವು ಇದನ್ನು ಕಡಿಮೆ ಆಗುತ್ತೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ಅಂಡ್ ಆಲ್ಸೋ ಪಿಗ್ಮೆಂಟೇಷನ್, ಸೊ ಇದು ಕೂಡ ತುಂಬಾ ಜನರಿಗೆ ಪಿಗ್ಮೆಂಟೇಷನ್ ಬಂದ್ಬಿಟ್ಟಿರುತ್ತೆ ಅಲ್ವಾ. ಕೆಲವರಿಗೆ ಹೋಲ್ ಫೇಸ್ ಇರುತ್ತೆ, ಕೆಲವರಿಗೆ ಚೀಕ್ಸ್ ಅಲ್ಲಿ ಅಥವಾ ನೋಸ್ ಹತ್ರ, ಬಾಯಿ ಸುತ್ತ ಆಗಿರ್ಬೋದು ಅಥವಾ ಹಣೆ ಹತ್ರ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಪಿಗ್ಮೆಂಟೇಷನ್ ಇರುತ್ತೆ. ಸೊ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ಬಂದು ಸ್ಕ್ರಬ್ ಜೆಲ್ ತರ ಇರುತ್ತೆ, ಅಂದ್ರೆ ನೋಡೋದಕ್ಕೆ ನೀವು ಹಾಕೊಂಡಾಗ ಜೆಲ್ನ ಸ್ಕ್ರಬ್ಬಿಂಗ್ ತರ ಅಂತ ಅನ್ಸುತ್ತೆ. ಅಂದ್ರೆ ಸ್ಕ್ರಬ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ, ಆ ರೀತಿ ಅನ್ಸುತ್ತೆ. ಬಟ್ ಇದು ಜೆಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಮೈಲ್ಡ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಫುಲ್ ತೆಗ್ದಾಕ್ಬಿಡತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಫ್ರೆಶ್ ಆಗಿ, ತುಂಬಾನೇ ಈವನ್ ಸ್ಕಿನ್ ಆಗಿ ಅಂಡ್ ಆಲ್ಸೋ ತುಂಬಾನೇ ಸ್ಮೂತ್ ಆಗಿ ಸಾಫ್ಟ್ ಆಗಿ ಕಾಣಿಸುತ್ತೆ ನೀವು ಫೇಸ್ ವಾಶ್ ಮಾಡ್ಕೊಂಡು ಆದ್ಮೇಲೆ. ಅಂಡ್ ಸ್ಕಿನ್ ಕೂಡ ತುಂಬಾನೇ ಬ್ರೈಟ್ನಿಂಗ್ ಕೂಡ ಆಗುತ್ತೆ, ಎಲ್ಲ ಸ್ಪಾಟ್ಸ್ ಎಲ್ಲದು ಕೂಡ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ಅಂಡ್ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ 3 ಮೇನ್ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್. ಸೊ ಹಾಗಾಗಿನೇ ನಿಮಗೆ ಇಷ್ಟು ಬೆನಿಫಿಟ್ ಸಿಗುವಂಥದ್ದು. ಹಾಗಾದ್ರೆ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ವಿಟಮಿನ್ ಸಿ ಇದೆ, ಮತ್ತೆ ಹೈಲರಾನಿಕ್ ಆಸಿಡ್ ಇದೆ ಅಂಡ್ ಲಾಸ್ಟ್ ಒನ್ ಬಂದು ಕೋಜಿಕ್ ಆಸಿಡ್. ಈ 3 ಆಕ್ಟಿವ್ ಆಗಿದೆ, ಓಕೆನಾ, ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಕೊಟ್ಟಿರ್ತಾರೆ. ಬಟ್ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಏನು ಕೂಡ ಇರೋದಿಲ್ಲ. ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ಸ್ ಆಗಿರ್ಬೋದು ಅಂಡ್ ಆಲ್ಸೋ ಫ್ರೇಗ್ರೆನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಫ್ರೀ ಆಗಿದೆ, ಓಕೆನಾ. ಸೊ ಈ ಒಂದು ಫೇಸ್ ವಾಶ್ ಮೇನ್ ಆಗಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಫೇಸ್ ವಾಶ್ ಆಗಿರುತ್ತೆ. ಸೊ ಹಾಗಾಗಿ ಇದು ನಿಮಗೆ ಫಾರ್ಮಸಿ ಶಾಪಲ್ಲಿ ಸಿಗುತ್ತೆ ಅಥವಾ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇರ್ಬೋದು. ಇಫ್ ಇನ್ ಕೇಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೋಬೇಡಿ, ನಾನು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್, ಆನ್ಲೈನಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ತುಂಬಾನೇ ಕಡಿಮೆ ಪ್ರೈಸಲ್ಲಿ ಈ ಒಂದು ಫೇಸ್ ವಾಶ್ ಸಿಗ್ತಾ ಇದೆ. 100 ml ಗೆ 395 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಸೊ ರೀಸನಬಲ್ ಪ್ರೈಸು. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಅಂಡ್ ನಾನು ಆಗಲೇ ಹೇಳಿದಾಗ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್, ಆಕ್ನೆ ಮಾರ್ಕ್ಸ್, ಓಪನ್ ಪೋರ್ಸ್, ಮತ್ತೆ ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಅಂಡ್ ಮತ್ತೆ ಮೇಲ್ ಅಂಡ್ ಫೀಮೇಲ್ ಇಬ್ರು ಕೂಡ ಯೂಸ್ ಮಾಡ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರಿಗೂ ಕೂಡ ಸೂಟ್ ಆಗುತ್ತೆ. ಬಟ್ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರೆ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಮ ಸ್ಕಿನ್ ಎಲ್ಲ ಎಕ್ಸಾಮೈನ್ ಮಾಡಿ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಓಕೆನಾ. ಅಂಡ್ ಈ ಒಂದು ಫೇಸ್ ವಾಶ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡಬೇಕು. ಅಂದರೆ 2 ಟೈಮ್ಸ್ ಅಲ್ವಾ ನಾವು ಫೇಸ್ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಬೇಕಾದ್ರೆ ಈ ಒಂದು ಫೇಸ್ ವಾಶ್ ಇಂದ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಫಸ್ಟ್ ನಿಮ್ಮ ಫೇಸ್ನ ನೀರಲ್ಲಿ ವೆಟ್ ಮಾಡ್ಕೋಬೇಕು. ಅಂಡ್ ಅದಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು 2 ಕೈಯಲ್ಲಿ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ನಿಧಾನಾಗಿ 1 ಮಿನಿಟ್ವರೆಗೂ ಕೂಡ ಮಸಾಜ್ ಮಾಡಿ, ಓಕೆನಾ. ಸೊ ಬೇಕಂಗೆ ಹಾಕಿ ಜೋರಾಗಿ ಉಜ್ಬಿಡೋದು ಅಥವಾ ಹಂಗೆ ಹಚ್ಕೊಂಡು ಬರೋದು ಆ ರೀತಿನೆಲ್ಲ ಮಾಡೋದಲ್ಲ. ನೀಟಾಗಿ 1 ಮಿನಿಟ್ವರೆಗೂ ಕೂಡ ಕಾಮ್ ಆಗಿ ಫೇಸ್ನ ನೀಟಾಗಿ ಸ್ಕ್ರಬ್ ಮಾಡ್ಕೊಡಿ. ಅಂದರೆ ಫುಲ್ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಅದೆಲ್ಲ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದಮೇಲೆ ಮತ್ತೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಓಕೆನಾ. ತಣ್ಣೀರಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಯಾವುದೇ ರೀತಿ ಬಿಸಿನೀರು, ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ನಾರ್ಮಲ್ ಏನು ನೀರು ಬರುತ್ತೆ, ವಾಟರ್ ಬರುತ್ತೆ, ಅದೇ ನೀರಿನಲ್ಲೇ ನೀವು ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದಾದ್ಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುವಂಥ ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ನ ಯೂಸ್ ಮಾಡಿ.
ಆ್ಯಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೈಟ್ ಕೂಡ ಫೇಸ್ ವಾಶ್ ಆದಮೇಲೆ ನೀವೇನಾದ್ರು ಮಾಯ್ಶ್ಚರೈಸರ್ ಅಥವಾ ಬೇರೆ ಏನೋ ಸ್ಕಿನ್ ಟ್ರೀಟ್ಮೆಂಟ್ ಕ್ರೀಮ್ಸ್ಗಳು ಅಥವಾ ಏನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ಡಾಕ್ಟರ್ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾರಂತೆ. ಸೊ ಹಾಗಾಗಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ರಲ್ಲ, ಒಂದು ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಅದರ ಒಂದೊಳ್ಳೆ ಪ್ರಾಡಕ್ಟ್ ತಿಳಿಸಿ ಅಂತ ಹೇಳಿ ಫೇಸ್ ವಾಶ್ನ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವೀಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.